ರಿಡೆಂಪ್ಷನ್ ಸಾಂಗ್ ಬಾಬ್ ಮಾರ್ಲೆ ಬರೆದಿರ್ತಕ್ಕಂತಹ ಸಾಂಗ್ನ ನೋಡೋಣ ಬನ್ನಿ. ದ ಸಾಂಗ್ ರಿಫ್ಲೆಕ್ಟ್ಸ್ ಆನ್ ದ ಹಿಸ್ಟೋರಿಕಲ್ oppression of Africans, particularly slavery, while also addressing mental slavery, urging listeners to liberate themselves from fear, oppression and internalized limitations. ಸೊ ಒಂದನೇ ಪ್ಯಾರಾಗ್ರಾಫಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಹಾಡು ಆಫ್ರಿಕರ ಐತಿಹಾಸಿಕ ದಬ್ಬಾಳಿಕೆಯನ್ನು ಕುರಿತಾಗಿ ಪ್ರತಿಬಿಂಬಿಸುತ್ತದೆ. ಅಂದರೆ ಆಫ್ರಿಕದ ಜನರ ಮೇಲೆ ಆಗ್ತಿರ್ತಂತಹ ಒಂದು ಅನ್ಯಾಯ ಮತ್ತು ದಬ್ಬಾಳಿಕೆಯನ್ನು ಪ್ರತಿಪಾದಿಸುತ್ತದೆ. ಸೊ ಇಲ್ಲಿ ಮೇಯ್ನಾಗಿ ಗುಲಾಮಗಿರಿನ ಉದ್ದೇಶಿಸಿ ಈ ಹಾಡನ್ನ ರಚನೆ ಮಾಡಿದ್ದಾರೆ. ಇಲ್ಲಿ ಗುಲಾಮಗಿರಿ ಅಂತಂದರೆ ಲೈಕ್ ಒಂದು ಮನುಷ್ಯನ ಅವರು ಅಡಾಪ್ಟ್ ತಗೊಂಬಿಟ್ಟು ಅವ್ರನ್ನ ಕೆಲಸದವನ ಥರ ಟ್ರೀಟ್ ಮಾಡಿಕೊಂಡು ಹಿಂಸೆ ಕೊಟ್ಬಿಟ್ಟು ಅವ್ನು ಬಡಿಯೋದು, ಹೊಡಿಯೋದು, ಭಯ ಬೀಳಿಸೋದು, ಈ ಥರ ಕಂಟ್ರೋಲಲ್ಲಿ ಗುಲಾಮಗಿರಿನ ಮಾಡ್ತಾರೆ. ಸೊ ಇದು ಮೊದಲನೇ ಪ್ಯಾರೋ ತಿಳಿಸುತ್ತೆ. ಅದಾದಮೇಲೆ ನೆಕ್ಸ್ಟ್ ಪ್ಯಾರೋ, ಮಾರ್ಲೆ ಕಂಬೈನ್ಸ್ ಪರ್ಸನಲ್ ಎಕ್ಸ್ಪೀರಿಯನ್ಸ್, ಸ್ಪಿರಿಚುವಲ್ ಫೇತ್ and social activities and create a song that is both of call to action and an anthem of hope. Its universal themes of justice, courage and liberation have made it a global symbol of resistance and human dignity. ಸೊ ಈ ಪ್ಯಾರಾಗ್ರಾಫಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಾರ್ಲೆ ಅವರ ವೈಯಕ್ತಿಕ ಈ ಹಾಡಲ್ಲಿ ಅವ್ರು ಏನು ಬರೆದಿದ್ದಾರೆ ಅಂದರೆ ಅವರ ವೈಯಕ್ತಿಕ ಅನುಭವ, ಅಂದರೆ ಅವರ ಎಕ್ಸ್ಪೀರಿಯನ್ಸ್, ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಸ್ಪಿರಿಚುವಲ್ ಆಗಿರ್ಬೋದು, ಫೇತ್ ಆಗಿರ್ಬೋದು, ಸೋಷಿಯಲ್ ಆ್ಯಕ್ಟಿವಿಟಿಸಮ್ ಅಂದರೆ ಅವರ ಆಧ್ಯಾತ್ಮಿಕ ನಂಬಿಕೆ, ಸಾಮಾಜಿಕ ಕ್ರಿಯಾಶೀಲತೆ, ಸೊ ಇವನ್ನೆಲ್ಲ ಬಳಸ್ಕೊಂಡು ಈ ಗೀತೆಯಲ್ಲಿ ಅವರು ಹಾಡನ್ನ ರಚನೆ ಮಾಡಿದ್ದಾರೆ. ಅದಾದಮೇಲೆ ನ್ಯಾಯ, ಧೈರ್ಯ ಮತ್ತು ವಿಮೋಚನೆಗಳಿಂದ ಪ್ರತಿರೋಧ ಮತ್ತು ಮಾನವನ ಘನತೆಗೆ ಜಾಗತಿಕ ಸಂಕೇತವನ್ನಾಗಿ ಮಾಡಿದೆ. ಏನು? ನ್ಯಾಯ, ಧೈರ್ಯ ಮತ್ತು ವಿಮೋಚನೆ, ಇವು ಮಾನವನ ಘನತೆಗೆ ಜಾಗತಿಕ ಸಂಕೇತ, ದ ಗ್ಲೋಬಲ್ ಸಿಂಬಲ್ ಆಫ್ ರೆಸಿಸ್ಟೆನ್ಸ್ ಆ್ಯಂಡ್ ಹ್ಯೂಮನ್ ಡಿಗ್ನಿಟಿಯಾಗಿ ಮಾಡಿದೆ. ಸ್ಟಾಂಜಾ 1 ಇದರಲ್ಲಿ ಏನು ಹೇಳ್ತಾರೆ ಅಂದರೆ, ಹೋಲ್ಡ್ ಪೈರೇಟ್ಸ್ ಎಸ್ ದೇ ರಾಬ್ ಸೋಲ್ಡ್ ಟು ದ ಮರ್ಜೆಂಟ್ ಶಿಪ್ಸ್ ಮಿನಿಟ್ಸ್ ಆಫ್ಟರ್ ದೇ ಟುಕ್ ಫ್ರಮ್ ದ ಬಾಟಮ್ಲೆಸ್ ಪಿಟ್, ಬಟ್ ಮೈ ಹ್ಯಾಂಡ್ ವಾಸ್ ಮೇಡ್ ಸ್ಟ್ರಾಂಗ್ ಬೈ ದ ಹ್ಯಾಂಡ್ ಆಫ್ ದ ಅಲ್ಮಿಟಿ ವಿ ಫಾರ್ವರ್ಡ್ ಇನ್ ಈಸ್ ಜನರೇಷನ್ ಟ್ರಿಂಪಿಟ್ಲಿ. ಅಂದರೆ ಈ ಪ್ಯಾರಾದಲ್ಲಿ ಹೇಳ್ತಾರೆ, ಪೈರೇಟ್ಸ್ ಅಂದರೆ ನೆನ್ಪಿಟ್ಕೊಳ್ಳಿ, ಕಡಲ್ಗಳ್ಳರು, ಅಂದರೆ ಈ ಸಮುದ್ರ ತೀರದಲ್ಲೆಲ್ಲ ಹಡಗು ಹಾಕ್ಕೊಂಡು ಕಣ್ಣಿಗೆ ಒಂದು ಕಪ್ಪು ಬಟ್ಟೆ ಕಟ್ಕೊಂಡು ಕಳ್ಳರು, ಕಳ್ಳತನ ಮಾಡೋರು ಇರ್ತಾರಲ್ಲ, ಸೊ ಇವ್ರನ್ನ ಪೈರೇಟ್ಸ್ ಅಂತ ಕರೀತಾರೆ. ಇಲ್ಲಿ ಏನು ಮಾಡ್ತಾರೆ ಅಂದರೆ, ಈ ಪದ್ಯದಲ್ಲಿ ಏನು ಹೇಳ್ತಾರೆ ಅಂದರೆ, ಹಳೆಯ ಕಡ್ಗಳ್ಳರು ಅಂದರೆ ಕಡಲ್ಗಳ್ಳರು, ಹೌದು ಅವರು ದೋಚ್ತಾರೆ, ಅಂದರೆ ಅವರು ನಮ್ಮ ಹತ್ರದಿಂದ ಸೋಲ್ಡ್ ಮಾಡ್ಕೋತಾರೆ, ಅಂದರೆ ಕದೀತಾರೆ, ಮತ್ತು ನಮ್ಮನ್ನು ವ್ಯಾಪಾರಿ ಹಡಗುಗಳಿಗೆ ಮಾರ್ತಾರೆ. ಅಂದರೆ ನಮ್ಮ ಹತ್ರ ಏನೇನಿದೆ ಅದನ್ನೆಲ್ಲ ಕದ್ದು ನಮ್ಮನ್ನು ಬೇರೆ ವ್ಯಾಪಾರ ಹಡಗುಗಳು ಇರುತ್ತಲ್ವ, ಬಿಸ್ನೆಸ್ ಹಡಗುಗಳು, ಶಿಪ್ಸು, ಅದಕ್ಕೆ ನಮ್ಮನ್ನು ಸೇಲ್ ಮಾಡಿಬಿಡ್ತಾರೆ. ಆವಾಗ ನಾವು ಏನು ಮಾಡ್ತೀರಿ, ತಳವಿಲ್ಲದ ಗುಂಡಿಗೆ ಅಂದರೆ ಏನು ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ, ನಮ್ಮ ಫುಲ್ಲು ಡಿಪ್ರೆಷನ್ ಕೆಳಗಡೆ ಹೋಗ್ಬಿಡ್ತೀವಿ ನಾವು. ಆ ಟೈಮಲ್ಲಿ ನಮ್ಮ ಸರ್ವಶಕ್ತನಾದ ದೇವರು ನಮ್ಮನ್ನು ವಿಜಯಶಾಲಿಯಾಗಿ ಮುನ್ನಡೆಸುತ್ತಾನೆ ಅನ್ನೋ ಒಂದು ಮಾತನ್ನ ಇವ್ರು ಹೇಳ್ತಾರೆ. ಲೈಕ್ ಇದನ್ನು ಜೀಸಸ್ ಹೆಸರಿಂದ ಅವರು ಹೇಳ್ತಾರೆ. ಸೊ ಮೊದಲನೇ ಪ್ಯಾರಾಗ್ರಾಫ್, ಇನ್ ದಿಸ್ ಓಪನಿಂಗ್ ಸ್ಟಾಂಜಾ ಬಾಬ್ ಮಾರ್ಲೆ ರೀಕಾಲ್ಸ್ ದ ಹಿಸ್ಟೋರಿಕಲ್ ಹಾರರ್ಸ್ ಆಫ್ ಸ್ಲಾವೆರಿ ಆ್ಯಂಡ್ ಆಪರೇಷನ್ ಓಲ್ಡ್ ಪೈರೇಟ್ಸ್ ಆ್ಯಂಡ್ ಮರ್ಚೆಂಟ್ ಶಿಪ್ಸ್, ರೆಫರ್ಸ್ ಟು ದ ಯುರೋಪಿಯನ್ ಟ್ರೇಡರ್ಸ್ ಹೂ ಫೋರ್ಸಿಬ್ಲಿ ಕ್ಯಾಪ್ಚರ್ಡ್ ಆಫ್ರಿಕನ್ಸ್ ಆ್ಯಂಡ್ ಸೋಲ್ಡ್ ದೆಮ್ ಇನ್ ಟು ಸ್ಲಾವೆರಿ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಆರಂಭ ಪದ್ಯದಲ್ಲಿ ಬಾಬ್ ಮಾರ್ಲೆ ಏನು ಹೇಳ್ತಾರೆ ಅಂದರೆ, ಗುಲಾಮಗಿರಿ ಮತ್ತು ದಬ್ಬಾಳಿಕೆ ಬಗ್ಗೆ ಹೇಳ್ತಾ ಇದ್ದಾರೆ. ಯಾವ ಥರ ಜನರನ್ನ ಅವರು ಕಡಲ್ಗಳ್ಳರು ಅವ್ರನ್ನ ದೋಚಿಬಿಟ್ಟು ದಬ್ಬಾಳಿಕೆ ಮಾಡಿಬಿಟ್ಟು ಅವ್ರನ್ನ ಅಂದರೆ ಹಡಗು ವ್ಯಾಪಾರಿಗಳಿರ್ತಾರಲ್ಲ ಅವ್ರ ಹತ್ರ ಆಫ್ರಿಕರನ್ನು ಬಲವಂತವಾಗಿ ಕೆಲಸಕ್ಕೆ ಗುಲಾಮಗಿರಿಗೆ ಸೇರಿಸ್ಬಿಡೋದು. ಅಂದರೆ ಅವ್ರ ಹತ್ರ ಇರೋ ಎಲ್ಲ ಇದು ವಸ್ತುವನ್ನು ದೋಚಿಸಿ ಅವ್ರಿಗೆ ಭಯಪಡಿಸಿ ಅವ್ರನ್ನ ಈ ಥರ ಬೇರೆ ಬೇರೆ ವ್ಯಾಪಾರದ ಹಡಗುಗಳಿಗೆ ಅವ್ರನ್ನ ಸೇಲ್ ಮಾಡಿಬಿಡ್ತಾಯಿದ್ರು. ಇದನ್ನು ಒಂದು ಮೊದಲನೇ ಪ್ಯಾರದಲ್ಲಿ ಹೇಳ್ತಾರೆ. ನೆಕ್ಸ್ಟ್, ದ ಬಾಟಮ್ಲೆಸ್ ಪಿಟ್ ಮೆಟಫೋರಿಕಲಿ ರೆಪ್ರೆಸೆಂಟ್ ದ ಡಿಸ್ಪೈರ್ ಆ್ಯಂಡ್ ಸಫರಿಂಗ್ ದಟ್ ಕೇಮ್ ವಿತ್ ದಿಸ್ ಫೋರ್ಸ್ಡ್ ಡಿಸ್ಪ್ಲೇಸ್ಮೆಂಟ್. ಡಿಸ್ಪೈಟ್ ದಿಸ್ ಡಾರ್ಕ್ ಹಿಸ್ಟ್ರಿ, ಮಾರ್ಲೆ ಎಂಫಸೈಸ್ resilience and spiritual strength, saying that is was made strong by the ಆಲ್ಮಿಟಿ. ಅಂದರೆ ಇದರಲ್ಲಿ ಏನು ಹೇಳ್ತಾರೆ ಅಂದರೆ,
ತಳವಿಲ್ಲದ ಗುಂಡಿಗೆ. ಯಾವಾಗ ಆ ಮನುಷ್ಯನ ಈ ಥರ ಗುಲಾಮಗಿರಿ ಮಾಡಿಕೊಂಡು ದಬ್ಬಾಳಿಕೆ ಮಾಡಿಕೊಂಡು ಬೇರೆಯವರಿಗೆ ಮಾರ್ತಾರೆ, ಆವಾಗ ಅವನು ತಳವಿಲ್ಲದ ಗುಂಡಿಗೆ ತಳವಿಲ್ಲದ ಗುಂಡಿಗೆ ಅವನು ಹೋಗ್ತಾನೆ. ಆ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾನೆ ಅಂದರೆ, ನಮ್ಮ ಸರ್ವಶಕ್ತನಾದ ದೇವರು ನಮ್ಮನ್ನು ಕೈ ಬಿಡೋದಿಲ್ಲ. ಸೊ ಅಂತ ಅವರು ಇಲ್ಲಿ ಕರಾಳ ಇತಿಹಾಸ ಹೊರತಾಗಿ ಮಾರ್ಲಿ ಸ್ಥಿತಿಸ್ಥಾಪಕತ್ವ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಒತ್ತಿ ಹೇಳ್ತಾರೆ. ಅವರು ತನ್ನ ಕೈಯನ್ನು ಸರ್ವಶಕ್ತನು ಬಲವಂತಪಡಿಸುತ್ತಾನೆ ಅಂತ ಕೂಗಿ ಹೇಳ್ತಾರೆ ಇದರಲ್ಲಿ. ನೆಕ್ಸ್ಟು, ದಿಸ್ ಇಂಡಿಕೇಟ್ಸ್ ದಟ್ ಫೇತ್ ಆರ್ ಇನ್ನರ್ ಕನ್ವಿನ್ಷನ್ಸ್ ಹೆಲ್ಪ್ಡ್ ಹಿಮ್ ಎಂಡೂರ್ ದಟ್ ಹಾರ್ಡ್ಶಿಪ್ಸ್ ಆಫ್ ಲೈಫ್. The stanza closes with a hopeful note, ascertaining that the current generation can move forward triumphantly, learning from the past will creating better future. ಇದರಲ್ಲಿ ಏನು ಹೇಳ್ತಾರೆ ಅಂದರೆ, ಇದೊಂದು ನಂಬಿಕೆ ಮತ್ತು ಆಂತರಿಕ ದೃಢ ವಿಶ್ವಾಸ, ಕಷ್ಟಗಳನ್ನ ಸಹಿಸಿಕೊಳ್ಳೋದು ಅವನಿಗೆ ಸಹಾಯ ಮಾಡುತ್ತೆ ಅಂತ ಸೂಚನೆ ಕೊಡ್ತಾರೆ ಇದರಲ್ಲಿ, ಈ ಪ್ಯಾರಾದಲ್ಲಿ. ಮತ್ತು ಈ ಒಂದು ಚರಣ ಅಂದರೆ ಈ ಒಂದು ಟಿಪ್ಪಣಿ ಮುಗಿಯೋಷ್ಟರಲ್ಲೇ ಪ್ರಸ್ತುತವಾಗಿ ಈಗ ಪೀಳಿಗೆಯು ಇಂದಿನಿಂದ ಕಲಿಯುವುದೊಂದಿಗೆ ಉತ್ತಮ ಭವಿಷ್ಯವನ್ನು ಸೃಷ್ಟಿಸುತ್ತದೆ. ಈಗಿಂದ ಕಲಿಯೋದ್ರ ಜೊತೆಗೆ ಒಂದು ಉತ್ತಮ ಭವಿಷ್ಯವನ್ನು ಸೃಷ್ಟಿಸುತ್ತಾ ವಿಜಯಶಾಲಾಗಿ ಮುಂದುವರಿಯಬಹುದು ಅಂತ ಅವರು ಪ್ರಸ್ತಾಪ ಮಾಡ್ತಾರೆ. ಯಾವಾಗ ಈ ಟಿಪ್ಪಣಿ ಮುಗಿಯೋಷ್ಟರಲ್ಲಿ ಅದನ್ನು ಹೇಳ್ತಾ ಇದ್ದಾರೆ, ಈ ಸ್ಟ್ಯಾಂಜ ಮುಗಿಯೋದ್ರಲ್ಲಿ. ವಾಂಟ್ ಯು ಹೆಲ್ಪ್ ಟು ಸಿಂಗ್ ದಿ ಸಾಂಗ್ಸ್ ಆಫ್ ಫ್ರೀಡಮ್, ಕೇಸ್ ಆಲ್ ಐ ಎವರ್ ಹ್ಯಾವ್ ರಿಡೆಂಪ್ಷನ್ ಸಾಂಗ್ಸ್. ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಸ್ವಾತಂತ್ರ್ಯ ಹಾಡುಗಳನ್ನು ಹಾಡಲು ನೀವು ಸಹಾಯ ಮಾಡುವುದಿಲ್ಲವೇ? ಯಾಕಂದರೆ ನನ್ನ ಬಳಿ ಇರುವ ಎಲ್ಲ ರಿಡೆಂಪ್ಷನ್ ಹಾಡುಗಳು. ಸೊ ನನಗೆ ನೀವು ಸಹಾಯ ಮಾಡೋಕ್ಕಾಗಲ್ವಾ ಈ ಹಾಡನ್ನ ಹಾಡೋದಕ್ಕೆ? ನನ್ನ ಹತ್ರ ಇರೋದು ರಿಡೆಂಪ್ಷನ್ ಹಾಡುಗಳು, ಇದು ಸ್ವಾತಂತ್ರ್ಯ ಹಾಡುಗಳು ಅಂತ ಅವ್ರು ಹೇಳ್ತಾ ಇದ್ದಾರೆ. The chorus is a heartfelt invitation for collective participation. Marley asks listeners to join him in singing songs of freedom, which symbolize hope, resistance and liberation. ಸೊ ಈ ಒಂದು ಪ್ಯಾರದ ಅರ್ಥ ಏನಿದೆ ಅಂದರೆ, ಸಾಮೂಹಿಕ ಭಾಗವಹಿಸುವಿಗೆ ಈ ಕೋರಸ್ ಒಂದು ಹೃತ್ಪೂರ್ವಕವಾದಂಥ ಆಹ್ವಾನವನ್ನು ಕೊಡ್ತಾರೆ. ಭರವಸೆ, ಪ್ರತಿರೋಧ ಮತ್ತು ವಿಮೋಚನೆಯನ್ನು ಸಾಂಕೇತಿಸುವ ಸ್ವಾತಂತ್ರ್ಯದ ಹಾಡುಗಳನ್ನು ಹಾಡಲು ಮಾರ್ಲಿ ಅವರು ಕೇಳುಗರನ್ನು ತನ್ನೊಂದಿಗೆ ಸೇರಿಸಲು ಕೇಳ್ಕೋತಾರೆ. ನೆಕ್ಸ್ಟ್, ಬೈ ಸ್ಟಾರ್ಟಿಂಗ್ ದಟ್ ದಿಸ್ ಆರ್ ಆಲ್ ಹಿ ಹ್ಯಾಸ್ ಎಂಫಸೈಸ್ಡ್ ದಟ್ ಈಸ್ ಮ್ಯೂಸಿಕ್ and message are his most valuable contributions to the world. ಸೊ ಇವ್ರು ಏನು ಕೇಳ್ಕೊತಾರೆ ಅಂದರೆ, ಇವುಗಳೆಲ್ಲ ತಮ್ಮ ಬಳಿ ಇವೆ ಎಂದು ಹೇಳುವ ಮೂಲಕ ಅವರು ತಮ್ಮ ಸಂಗೀತ ಮತ್ತು ಸಂದೇಶವು ಜಗತ್ತಿನ ನೀಡಿದ ಅತ್ಯಮೂಲ್ಯ ಕೊಡುಗೆಗಳಾಗಿ ಅಂತ ಒತ್ತಿ ಹೇಳ್ತಾರೆ. ನೆಕ್ಸ್ಟ್, ದ chorus serves as a unifying call reminding people that freedom is a shared goal and can be celebrated, strength and spread throughout music. ಅಂದರೆ ಇದರಲ್ಲಿ ಸ್ವಾತಂತ್ರ್ಯವು ಹಂಚಿಕೆಯ ಗುರಿಯಾಗಿದೆ, ಅದನ್ನು ಸಂಗೀತದ ಮೂಲಕ ಆಚರಿಸಬಹುದು. ಇಲ್ಲಿ ನಮಗೆ ಫ್ರೀಡಮ್ ಇದೆ, ಆ ಫ್ರೀಡಮ್ನ ನಾವು ಸಂಗೀತ ಅಂದರೆ ಹಾಡುವುದರ ಮೂಲಕ ಆಚರಣೆ ಮಾಡ್ಬೋದು, ಬಲಪಡಿಸ್ಬೋದು ಮತ್ತು ಹಾಡಿಸ್ಬೋದು. ಏನಾದರೂ ಒಂದು ವಿಷಯನ ನಾವು ತಿಳಿಸ್ತೀವಿ ಅಂದರೆ ಅದನ್ನು ಹಾಡಿನ ಮೂಲಕನೂ ತಿಳಿಸ್ಬೋದು ಮತ್ತು ಬಲಪಡಿಸ್ಬೋದು ಅಂತ ಅವರು ಜನರಿಗೆ ನೆನಪಿಸುವ ಒಗ್ಗಟ್ಟಿನಲ್ಲಿ ಕರೆಯಾಗಿ ಹೇಳಿ ಕಾರ್ಯನಿರ್ವಹಿಸ್ತಾರೆ. ಅದಾದಮೇಲೆ ದ ರೆಪಿಟೇಷನ್ಸ್ ಅಂಡರ್ ಸೋರ್ಸಸ್ ದ ಇಂಪಾರ್ಟೆನ್ಸ್ ಆಫ್ ರಿಡೆಂಪ್ಷನ್ಸ್ ಆ್ಯಂಡ್ ಲಿಬ್ರೇಷನ್ಸ್ ಇನ್ ಮಾರ್ಲಿಸ್ ವಿಷನ್. ಈ ಪುನರಾವರ್ತನೆಯು ಮಾರ್ಲಿ ಅವರ ದೃಷ್ಟಿಯ ವಿಮೋಚನೆ ಮತ್ತು ಮಹತ್ವವನ್ನು ಒತ್ತಿ ಹೇಳುತ್ತೆ. ಅಂದರೆ ಅವರು ಏನು ರಿಡೆಂಪ್ಷನ್ ಪೊಯಮಲ್ಲಿ ಏನು ಹೇಳೋಕ್ಕೆ ಹೊರಟಿದ್ದಾರೆ ಅಂದರೆ, ಅವರು ಆಫ್ರಿಕಾದ ಜನರ ಮೇಲೆ ಆಗುವಂತಹ ದಬ್ಬಾಳಿಕೆಯನ್ನು ಕುರಿತಾಗಿ ಹಾಡಿನ ಮೂಲಕ ಅವರು ವ್ಯಕ್ತಪಡಿಸ್ತಾರೆ. ಸೊ ಆ ದಬ್ಬಾಳಿಕೆಯನ್ನು ವ್ಯಕ್ತಪಡಿಸೋಕ್ಕೆ, ದಬ್ಬಾಳಿಕೆಯನ್ನು ಜನರಿಗೆ ತಿಳಿಸೋಕ್ಕೆ ಹಾಡಿನ ಮೂಲಕ ಅವರು ತಿಳಿಸ್ತಾರೆ. ನನ್ನ ಜೊತೆ ಸೇರಿ ನೀವು ಇದನ್ನು ಹಾಡಿನ ಮೂಲಕ ಹೇಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ. ಎಮನ್ಸಿಪೇಟ್ ಯುವರ್ ಸೆಲ್ಸ್ ಫ್ರಮ್ ಮೆಂಟಲ್ ಸ್ಲೇವರಿ. None but ourselves can free our minds. Have no fear for atomic energy. Case none of them can stop the time. How long shall he killer our prophets? Will we stand aside and look? Oh, some say it's just part of it. We have go from fulfill the book. ಏನು ಹೇಳ್ತಾ ಇದ್ದಾರೆ ಇದರಲ್ಲಿ ಅಂದರೆ,
ಮಾನಸಿಕ ಗುಲಾಮಗಿರಿಯಿಂದ ನಿಮ್ಮನ್ನು ಮುಕ್ತಗೊಳಿಸಿ. ನಮ್ಮ ಮನಸ್ಸನ್ನು ನಾವೇ ಹೊರತು ಬೇರೆ ಯಾರೂ ಮುಕ್ತಗೊಳಿಸಲು ಸಾಧ್ಯವಿಲ್ಲ. ಪರಮಾಣು ಶಕ್ತಿಗೆ ಭಯಪಡಬೇಡಿ. ಏನು ಹೇಳ್ತಾರೆ ಅಂದರೆ ಇಲ್ಲಿ ಆಟೋಮಿಕ್ ಎನರ್ಜಿಗೆ ನಾವು ಭಯ ಬೀಳಬಾರ್ದು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಅವುಗಳಲ್ಲಿ ಯಾವುದೂ ಸಮಯವನ್ನು ತಡೆಯಲು ಸಾಧ್ಯವಿಲ್ಲ. ಅವರು ನಮ್ಮ ಪ್ರವಾದಿಗಳನ್ನು ಎಷ್ಟು ಸಮಯವರೆಗೂ ಕೊಲ್ಲುತ್ತಾರೋ ನಾವು ಅವರ ಪಕ್ಕಕ್ಕೆ ನಿಂತು ನೋಡುತ್ತಿರುವಾಗ, ಕೆಲವರು ಹೇಳುತ್ತಾರೆ ಇದು ಕೇವಲ ಒಂದು ಭಾಗ ಎಂದು ನಾವು ಪುಸ್ತಕವನ್ನು ಪೂರೈಸಬೇಕು. ಇಲ್ಲಿ ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಇಲ್ಲೇನು ಹೇಳ್ತಾರಂದರೆ ನಾವು ಆಟೋಮಿಕ್ ಎನರ್ಜಿಗೆ ಹೆದರ್ಕೋಬಾರ್ದಂತೆ. ಯಾಕೆ ಹೆದರ್ಕೋಬಾರ್ದಂದರೆ ಟೈಮ್ ಇರುತ್ತಲ್ಲ, ಆ ಟೈಮು ಅದನ್ನು ತಡೆಯೋಕ್ಕೆ ಸಾಧ್ಯನೇ ಇಲ್ಲಂತೆ. ನಮ್ಮ ಪ್ರವಾದಿಗಳು ಅಂದರೆ ಏನು ರಿಡಂಪ್ಷನ್ ಸಾಂಗ್ನ ಸ್ಪ್ರೆಡ್ ಮಾಡ್ತಾರಲ್ವ, ದಬ್ಬಾಳಿಕೆಯ ಒಂದು ಸಾಂಗ್, ದಬ್ಬಾಳಿಕೆಯ ವಿರುದ್ಧವಾಗಿ ಇದನ್ನು ಸ್ಪ್ರೆಡ್ ಮಾಡ್ತಾರಲ್ಲ, ಇವರು ನಮ್ಮ ಪ್ರವಾದಿಗಳು. ಇವ್ರನ್ನ ಎಷ್ಟು ಸಮಯದ ಬೇಕಾವರೆಗೂ ಕೊಲ್ತಾರ, ಸಾಯಿಸಲಿ ಪರವಾಗಿಲ್ಲ. ಅವ್ರು ಸಾಯಿಸಿದ್ರೆ ನಾವು ನಿಂತು ನೋಡ್ತಾ ಇರುವಾಗ ಕೆಲವರು ಹೇಳ್ತಾರೆ ಏನು ಕೇವಲ ಇದೊಂದು ಭಾಗ ಅಷ್ಟೇ, ಜಸ್ಟ್ ಇದೊಂದು ಪಾರ್ಟ್ ಅಷ್ಟೇ, ಇದು ನಾವು ಇನ್ನೂ ನಾವು ಪುಸ್ತಕವನ್ನು ಪೂರೈಸಬೇಕು ಅನ್ನೋದನ್ನು ಅವರು ಹೇಳ್ತಾರೆ. In this stanza, Marley shifts from the historical context of slavery to focus on mental and psychological freedom. ಅವ್ರು ಹೇಳ್ತಾರೆ ಈ ಚರಣದಲ್ಲಿ ಮಾರ್ಲೆ ಅವರು ಗುಲಾಮಗಿರಿಯ ಐತಿಹಾಸಿಕ ಸಂದರ್ಭದಿಂದ, ಅಂದರೆ ಗುಲಾಮಗಿರಿ ಅನ್ನೋದು ಏನು ಮೊದಲೇ ಆ ಕಾಲದಲ್ಲೇ ಇತ್ತಲ್ಲ, ಅವಾಗಿಂದ ಮಾನಸಿಕ ಮತ್ತು ಮನಸ್ಸಿನ ಒಂದು ಸ್ವಾತಂತ್ರ್ಯದ ಮೇಲೆ ಕೇಂದ್ರೀಕರಿಸುತ್ತೆ. ಸೊ he urges listeners to free themselves from mental slavery, highlighting that oppressions persists not just physically but in the mind. ಸೊ ಅವರು ಕೇಳುವವ್ರಿಗೆ ಹೇಳ್ತಾರೆ, ಅಂದರೆ ಕೇಳಿಸ್ಕೊಳ್ಳೋರಿಗೆ ಹೇಳ್ತಾರೆ, ಮಾನಸಿಕ ಗುಲಾಮಗಿರಿಯಿಂದ ಮುಕ್ತಗೊಳಿಸುವಂತೆ ಒತ್ತಾಯಿಸ್ತಾರೆ. ದಬ್ಬಾಳಿಕೆಯು ದೈಹಿಕ ಮಾತ್ರವಲ್ಲದೆ ಮನಸ್ಸಿನಲ್ಲಿಯೂ ಇರುತ್ತದೆ ಎಂದು ಎತ್ತಿ ತೋರಿಸ್ತಾರೆ. ಏನು ಒಬ್ಬರು ದಬ್ಬಾಳಿಕೆ ಮಾಡ್ತಾರಲ್ಲ, ಇನ್ನೊಂದು ವ್ಯಕ್ತಿ ಮೇಲೆ ಹೊಡೆಯೋಕ್ಕೆ ಹೋಗ್ತಾರಲ್ಲ ಹಿಂಸೆ ಕೊಟ್ಟು, ಅವ್ರಿಗೆ ದೈಹಿಕ ಅಂದರೆ ದೇಹಕ್ಕೆ ಮಾತ್ರ ಪೆಟ್ಟಾಗಲ್ಲ, ಮನಸ್ಸಿಗೂ ಪೆಟ್ಟಾಗುತ್ತೆ ಅನ್ನೋದನ್ನು ಅವ್ರು ಎತ್ತಿ ತೋರಿಸ್ತಾರೆ. ನೆಕ್ಸ್ಟ್ ದ ಲೈನ್ ನಾನ್ ಬಟ್ ಅವರ್ ಸೆಲ್ಫ್ಸ್ ಕ್ಯಾನ್ ಫ್ರೀ ಔಟ್ ಮೈಂಡ್ಸ್, ಎಂಫಸೈಸ್ ಪರ್ಸ್ನಲ್ ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ಸೆಲ್ಫ್ ಇಂಪ್ರೂವ್ಮೆಂಟ್. ಏನು ಹೇಳ್ತಾರಂದರೆ ನಮ್ಮ ಮನಸ್ಸನ್ನು ನಾವೇ ಮುಕ್ತಗೊಳಿಸಲು ಸಾಧ್ಯವಿಲ್ಲ ಎಂಬ ಒಂದು ಸಾಲನ್ನ ಅವರು ವೈಯಕ್ತಿಕ ಜವಾಬ್ದಾರಿ ಮತ್ತು ಸ್ವಯಂ ಸಬಲೀಕರಣದಿಂದ ಒತ್ತಿ ಹೇಳ್ತಾ ಇದ್ದಾರೆ. He also encourages fearless in the face of powerful forces symbolized by atomic energy. So suggests that no worldly power can stop the inevitable progress of time and truth. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ ಪರಮಾಣು ಶಕ್ತಿಯಿಂದ ಸಂಕೇತಿಸಲ್ಪಟ್ಟ ಪ್ರಬಲ ಶಕ್ತಿಗಳ ಮುಂದೆ, ಸೊ ಪರಮಾಣು ಶಕ್ತಿಗಳಿಂದ ಸಂಕೇತಿಸಲ್ಪಟ್ಟ ಪ್ರಬಲ ಅಂದರೆ ಅದಕ್ಕಿಂತ ದೊಡ್ಡ ಶಕ್ತಿಗಳ ಮುಂದೆ ನಿರ್ಭಯತೆಯನ್ನು ಅವರು ಪ್ರೋತ್ಸಾಹಿಸುತ್ತಾರೆ. ಅಂದರೆ ನನಗೆ ಭಯ ಇಲ್ಲ ಅನ್ನೋದನ್ನು ಅವರು ಒತ್ತಿ ಹೇಳ್ತಾರೆ. ಯಾವುದೇ ಲೌಕಿಕ ಶಕ್ತಿಯು ಸಮಯ ಮತ್ತು ಸತ್ಯದ ಅನಿವಾರ್ಯತೆಯ ಪ್ರಗತಿಯನ್ನು ತಡೆಯಲು ಸಾಧ್ಯವಿಲ್ಲ. ಎಂಥದೇ ಪವರ್ಫುಲ್ ವೆಪನ್ ಆದ್ರೂ ಅದು ಟೈಮ್ನ ತಡೆಯೋಕ್ಕಾಗಲ್ಲ ಅನ್ನೋದನ್ನು ಅವರು ಒತ್ತಿ ಹೇಳ್ತಾರೆ. ನೆಕ್ಸ್ಟ್ Marley criticizes societal inactions, pointing out that leaders and visionaries and prophets are often silenced while people do nothing. Finally, we have got to fulfill the book implies of moral of spiritual duty, acts justly, drawing and biblical allusions to fulfill obligations to truth and justice. ಇಲ್ಲೇನು ಹೇಳ್ತಾರೆ ಅಂದರೆ ಮಾರ್ಲೆ ಅವರು ಸಮಾಜದ ನಿಶ್ಚಿತೆಯನ್ನು ಟೀಕಿಸ್ತಾರೆ. ಅಂದರೆ ಅವರು ಕಾಮಿಡಿ ಮಾಡ್ತಾರೆ ಸೊಸೈಟಿ ಬಗ್ಗೆ. ನಾಯಕರು ಮತ್ತು ದಾರ್ಶನಿಕರು, ಪ್ರವಾದಿಗಳು ಮತ್ತು ಜನರು ಏನನ್ನೂ ಮಾಡದೆ ಮೌನರಾಗಿರುತ್ತಾರೆ ಎಂದು ಸೂಚಿಸ್ತಾರೆ. ಇಲ್ಲಿ ಯಾವುದೇ ಪೊಲಿಟಿಕಲ್ ಲೀಡರ್ ಆಗಿರ್ಬೋದು, ಮಾರ್ಗದರ್ಶನ ನೀಡೋರಾಗಿರ್ಬೋದು, ಮತ್ತು ಕೆಲವೊಂದು ಪ್ರವಾದಿಗಳಾಗಿರ್ಬೋದು, ಜನರು ಏನನ್ನೂ ಮಾಡದೆ ಸುಮ್ಮನೆ ಸೈಲೆಂಟಾಗಿರ್ತಾರೆ. ಅಂತಿಮವಾಗಿ ನಾವು ಪುಸ್ತಕವನ್ನು ಪೂರೈಸಬೇಕು ಎಂಬ ಒಂದು ಸತ್ಯ ಮತ್ತು ನ್ಯಾಯಕ್ಕೆ ಬದ್ಧತೆಗಳನ್ನು ಪೂರೈಸಲು ಬೈಬಲ್ನ ಪ್ರಸ್ತಾಪಗಳನ್ನು ಬಳಸಿಕೊಂಡು ನ್ಯಾಯಯುತವಾಗಿ ವರ್ತಿಸುವ ನೈತಿಕ ಅಥವಾ ಆಧ್ಯಾತ್ಮಿಕ ಕರ್ತವ್ಯವನ್ನು ಸೂಚಿಸುತ್ತಾರೆ. ಇಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಜನ ಮತ್ತು ಸಮಾಜದ ಬಗ್ಗೆ ಅವರು ಟೀಕೆ ಮಾಡ್ತಾರೆ. ಟೀಕೆ ಮಾಡಿಬಿಟ್ಟು
ಬೈಬಲ್ನ ಕೆಲವೊಂದು ಅಂಶಗಳನ್ನ ಅವರು ಆಯ್ಕೊಂಡು ಅದನ್ನು ಪ್ರಸ್ತಾಪವಾಗಿ ಬಳಸ್ಕೊಂಡು ಸೊ ಇಲ್ಲಿ ಅವರು ಒಂದು ನೈತಿಕ ಮತ್ತು ಆಧ್ಯಾತ್ಮಿಕ ಕರ್ತವ್ಯವನ್ನು ಸೂಚನೆ ಮಾಡ್ತಾರೆ. ಕೋರಸ್ ರಿಪೀಟೆಡ್, ವಾಂಟ್ ಯು ಹೆಲ್ಪ್ ಟು ಸಿಂಗ್ ದಿಸ್ ಸಾಂಗ್ಸ್ ಆಫ್ ಫ್ರೀಡಮ್ ಕ್ಯೂಸ್ ಆಫ್ ಆಲ್ ಎವರ್ ಹ್ಯಾವ್ ರಿಡೆಂಪ್ಷನ್ ಸಾಂಗ್ಸ್. ಅವ್ರು ಹೇಳ್ತಾರೆ, ನೀವು ಆಡಲು ಸಹಾಯ ಮಾಡುವುದಿಲ್ಲವೇ ಅಂತ ಕ್ವಶನ್ ಕೇಳ್ತಾರೆ. ನೀವು ನನ್ನ ಜೊತೆ ಆಡೋಕ್ಕೆ ಸಹಾಯ ಮಾಡಲ್ವಾ? ಇವೆಲ್ಲ ಸ್ವತಂತ್ರ ಹಾಡುಗಳು, ಇವೆಲ್ಲ ನನ್ನ ಬಳಿ ಇರುವ ಎಲ್ಲ ಹಾಡುಗಳು ರಿಡೆಂಪ್ಷನ್ ಹಾಡುಗಳು, ವಿಮೋಚನೆ ಹಾಡುಗಳು ಅಂತ ಅವರು ಒತ್ತಿ ಹೇಳ್ತಾ ಇದ್ದಾರೆ. The chorus is repeated to reinforce of the central message of liberation and collective action. Marley emphasizes that singing these songs is both a form of protest and a spiritual exercise, and calling listeners to engage actively in spreading the message of freedom. The repetition makes the idea memorable and emotional resonate. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ವಿಮೋಚನೆ ಮತ್ತು ಸಾಮೂಹಿಕ ಕ್ರಿಯೆಯ ಕೇಂದ್ರ ಸಂದೇಶವನ್ನು ಬಲಪಡಿಸಲು ಈ ಒಂದು ಪಲ್ಲವಿಯನ್ನು ನಾವು ಪುನರಾವರ್ತಿಸಲಾಗುತ್ತದೆ. ಈ ಹಾಡುಗಳು ಆಡುವುದು ಪ್ರತಿಭಟನೆಯ ಒಂದು ರೂಪ. ಸೊ ಈ ಒಂದು ಹಾಡುಗಳನ್ನ ಆಡ್ತಾ ಇರೋದು ಏನೋ ಒಂದು ಪ್ರತಿಭಟನೆಯ ಒಂದು ರೂಪ, ಅಂದರೆ ನಾವು ಇಲ್ಲಿ ಲಿಬರೇಷನ್ ಹೋರಾಟ ಮಾಡ್ತಿರೋ ಒಂದು ರೂಪ ಅಂತ ಹೇಳ್ತಾರೆ. ನೆಕ್ಸ್ಟ್, ಆಧ್ಯಾತ್ಮಿಕ ವ್ಯಾಯಾಮ ಎರಡೂ ಆಗಿದೆ ಎಂದು ಮಾರ್ಲಿ ಅವರು ಒತ್ತಿ ಹೇಳುತ್ತಾರೆ. ಕೇಳುಗರು ಸ್ವಾತಂತ್ರ್ಯದ ಸಂದೇಶವನ್ನು ಹರಡುವಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳಲು ಕರೆ ನೀಡುತ್ತಾರೆ. ಪುನರಾವರ್ತನೆಯು ಕಲ್ಪನೆಯ ಸ್ಮರಣೆಯನ್ನು ಭಾವನಾತ್ಮಕವಾಗಿ ಪ್ರತಿನಿಧಿಸುತ್ತದೆ. ಇಲ್ಲಿ ನಾವು ಸ್ವಾತಂತ್ರ್ಯಕ್ಕೆ ಕರೆಯನ್ನು ಕೊಡ್ತಾ ಇದ್ದೀವಿ. ಯಾವ ರೀತಿ ಅಂತಂದರೆ ರಿಡೆಂಪ್ಷನ್ ಹಾಡುಗಳನ್ನು ಆಡುವುದರ ಮೂಲಕ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಎಮಾನ್ಸಿಪೇಟ್ ಯುವರ್ಸೆಲ್ಸ್ ಫ್ರಮ್ ಮೆಂಟಲ್ ಸ್ಲಾವರಿ, none but ourselves can free our mind. Wow, have no fear from atomic energy, case no one of them can stop at the time. How long shall they kill our prophets? So will we stand aside and look? Yes, some say it's just a part of it. We go to fulfill the book ಅಂತ ಹೇಳ್ತಾರೆ. ಸೊ ಇಲ್ಲಿ ಏನಿದ್ರ ಅರ್ಥ ಅಂತಂದರೆ, ಸೊ ಮಾನಸಿಕ ಗುಲಾಮಗಿರಿಯಿಂದ ನಿಮ್ಮನ್ನು ಮುಕ್ತಗೊಳಿಸಲು ನಮ್ಮ ಮನಸ್ಸನ್ನು ನಾವೇ ಹೊರತು ಬೇರೆ ಯಾರು ಮುಕ್ತಗೊಳಿಸಲು ಸಾಧ್ಯವಿಲ್ಲ. ಪರಮಾಣು ಶಕ್ತಿಗೆ ಭಯಪಡಬೇಡಿ, ಯಾಕಂದರೆ ಅವುಗಳಲ್ಲಿ ಯಾವುದೂ ಇಲ್ಲ. ನಮ್ಮನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ನಮ್ಮ ಪ್ರವಾದಿಗಳನ್ನು ಎಷ್ಟು ಸಮಯದವರೆಗೂ ಅವ್ರು ಕೊಲ್ತಾರೋ ಅವ್ರು ಕೊಲ್ಲಲಿ, ನಾವು ಪಕ್ಕಕ್ಕೆ ನಿಂತು ನೋಡುತ್ತಿರುವಾಗ. ಹೌದು, ಕೆಲವರು ಹೇಳ್ತಾರೆ ಇದೊಂದು ಜಸ್ಟ್ ದಿಸ್ ಒಂದು ಪಾರ್ಟ್, ಇನ್ನು ಪುಸ್ತಕನ ಪೂರೈಸಬೇಕು ಅಂತ ಅವರು ಇದನ್ನು ಹೇಳ್ತಾರೆ. This stanza mirrors the previous one but adds vocal variations that intensify its emotional impact. Marley's emphasis mental liberations, once again reminding listeners that freedom must be actively first and that internalized operations is major barriers. The extra syllabus in created a chant like spiritual rhythm, the making it feel like a mantra of resistance. This stanza reinforces his calls to courage, vigilance and moral responsibilities, urging the audience to not only recognize injustice but act against it. ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ಈ ಚರಣದಲ್ಲಿ ಇಂದಿನದನ್ನು ಪ್ರತಿಫಲಿಸುತ್ತದೆ, ಅಂದರೆ ಭಾವನಾತ್ಮಕ ಪ್ರಭಾವವನ್ನು ತೀವ್ರಗೊಳಿಸಲು ಹಾಡುಗಳನ್ನು ವ್ಯತ್ಯಾಸದ ಮೂಲಕ ಸೇರಿಸಬೇಕಾಗುತ್ತೆ. ಸೊ ಇಲ್ಲಿ ಮಾರ್ಲಿ ಅವರು ಹೇಳ್ತಾರೆ, ಮತ್ತೊಮ್ಮೆ ಮಾನಸಿಕ ವಿಮೋಚನೆಯ ಒತ್ತು ನೀಡುತ್ತಾ ಕೇಳ್ತಾ ಇದ್ದಾರೆ, ಸ್ವಾತಂತ್ರ್ಯವನ್ನು ಸಕ್ರಿಯವಾಗಿ ಅನುಸರಿಸಬೇಕು ಮತ್ತು ಆಂತರಿಕ ದಬ್ಬಳಿಕೆಯು ಪ್ರಮುಖ ತಡೆಗೋಡೆಯಾಗಿ ಇದೆ ಅಂತ ನೆನೆಸ್ಕೋತಾರೆ. ಹೆಚ್ಚುವರಿ ಉಚ್ಚರಾಂಶಗಳು ಮಂತ್ರದಂತಹ ಆಧ್ಯಾತ್ಮಿಕ ಲಯವನ್ನು ಸೃಷ್ಟಿಸುತ್ತದೆ ಅಂತ ಅವರು ಪ್ರತಿರೋಧ ಮಾಡ್ತಾರೆ. ಅವ್ರು ಹೇಳ್ತಾರೆ, ಈ ಚರಣವು ಧೈರ್ಯ, ಜಾಗರೂಕತೆ ಮತ್ತು ನೈತಿಕ ಜವಾಬ್ದಾರಿ ಮತ್ತು ಕರೆಯನ್ನು ಬಲಪಡಿಸುತ್ತದೆ. ಪ್ರೇಕ್ಷಕರು ಅನ್ಯಾಯವನ್ನು ಗುರುತಿಸುವುದಲ್ಲದೆ
ಅದರ ವಿರುದ್ಧ ವರ್ತಿಸುವಂತೆ ಒತ್ತಾಯಿಸ್ತಾರೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ. Want you help to sing the songs of freedom, case all I ever have, redemption songs, all I ever have, redemption songs, the songs of freedom, songs of freedom. ಸೊ ಅವ್ರು ಹೇಳ್ತಾ ಇದ್ದಾರೆ, ಈ ಸ್ವಾತಂತ್ರ್ಯ ಹಾಡುಗಳನ್ನು ಹಾಡಲು ನೀವು ನನಗೆ ಸಹಾಯ ಮಾಡ್ತೀರಲ್ವಾ, ಯಾಕಂದರೆ ನನ್ನ ಬಳಿ ಇರೋದೆಲ್ಲ ರಿಡೆಂಪ್ಷನ್ ಹಾಡುಗಳು, ನನ್ನ ಬಳಿ ಇರೋದೆಲ್ಲ ರಿಡೆಂಪ್ಷನ್ ಹಾಡುಗಳು, ಇವೆಲ್ಲ ಸ್ವತಂತ್ರದ ಹಾಡುಗಳು, ಇವೆಲ್ಲ ಸ್ವತಂತ್ರದ ಹಾಡುಗಳು ಅಂತ ಅವರು ಮತ್ತೆ ಹೇಳ್ತಾರೆ. In the concluding section, Marley emphasizes that redemption and freedoms are the most precious possessions one can have. The repetitions creates a sense of unity as a inviting of listener to join in a shared experience of liberation and hope. By ending with songs of freedom, Marley reinforces that music is not merely entertainment but a powerful instrument for mental, spiritual, and social emancipation. This song closes on a note for empowerment, leaving the listener inspired to embrace and freedom and act in its ಪರ್ಸ್ಯೂಟ್. ಏನು ಹೇಳ್ತಾರೆ ಅಂದರೆ, ಮುಕ್ತಾಯ ವಿಭಾಗದಲ್ಲಿ ಮಾರ್ಲೆ ಅವರ ವಿಮೋಚನೆ ಮತ್ತು ಸ್ವಾತಂತ್ರ್ಯ ಒಬ್ಬ ವ್ಯಕ್ತಿಯ ಹೊಂದಬಹುದಾದ ಅತ್ಯಂತ ಅಮೂಲ್ಯವಾದ ಆಸ್ತಿ ಅಂತ ಅವರು ಹೇಳ್ತಾರೆ. ನೆಕ್ಸ್ಟ್, ಪುನರಾವರ್ತನೆ ಏಕತೆ ಭಾವವನ್ನು ಸೃಷ್ಟಿಸುತ್ತದೆ, ಕೇಳುವವರನ್ನು ವಿಮೋಚನೆ ಮತ್ತು ಭರವಸೆ ಹಂಚಿಕೊಳ್ಳುವ ಅನುಭವವನ್ನು ಸೇರಲು ಆಹ್ವಾನಿಸುತ್ತದೆ. ಸೊ ಇಲ್ಲಿ ಸ್ವಾತಂತ್ರ್ಯದ ಹಾಡುಗಳು ಎಂದು ಮುಗಿಸುವ ಮೂಲಕ ಮಾರ್ಲೆ ಅವರು ಸಂಗೀತವು ಕೇವಲ ಮನರಂಜನೆಯಲ್ಲ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ವಿಮೋಚನೆಗೆ ಪ್ರಬಲ ಸಾಧನವಾಗಿದೆ ಎಂದು ಬಲಪಡಿಸುತ್ತಾನೆ. ಸೊ ಈ ಹಾಡು ಸಬಲೀಕರಣದ ಟಿಪ್ಪಣಿಯೊಂದಿಗೆ ಮುಕ್ತಾಯಗೊಳ್ಳುತ್ತದೆ, ಕೇಳುಗರು ಸ್ವಾತಂತ್ರ್ಯವನ್ನು ಸ್ವೀಕರಿಸಲು ಮತ್ತು ಅದರ ಅನ್ವೇಷಣೆಯಲ್ಲಿ ಕಾರ್ಯನಿರ್ವಹಿಸಲು ಪ್ರೇರೇಪಿಸುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.